ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾನಿವತ್ತು ರಾಗಿ ಹಿಟ್ಟಲ್ಲಿ ಕೇಕ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದನ್ನು ಕಾಫಿ ಟೀ ಜೊತೆಗೂ ಸ್ನ್ಯಾಕ್ಸ್ ರೀತಿಯಲ್ಲಿ ಕೂಡ ತಗೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಬೌಲ್ಗೆ 1 ಕಪ್ಪು ಬೆಲ್ಲ ಹಾಕ್ಕೊಬೇಕು, 3/4 ಕಪ್ಪು ಮೊಸರು, 1/4 ಕಪ್ಪು ಎಣ್ಣೆ, ಅಡುಗೆ ಎಣ್ಣೆ, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಬೆಲ್ಲ ಕರಗೋ ತನಕ ಮಿಕ್ಸ್ ಮಾಡ್ತಾ ಇರಬೇಕು. ಬೆಲ್ಲ ಎಲ್ಲೂ ಗಂಟಿರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ಜರಡಿ ಮಾಡ್ಕೊಬೇಕು. ಇದನ್ನು ಇನ್ನೊಂದು ಬೌಲಲ್ಲಿ 1 ಕಪ್ ರಾಗಿ ಹಿಟ್ಟು ತೊಗೊಳ್ಳಿ, 2 ಸ್ಪೂನ್ ಗೋಧಿ ಹಿಟ್ಟು, 1 ಸ್ಪೂನು ಕೋಕೋ ಪೌಡರ್, 1/4 ಸ್ಪೂನು ಬೇಕಿಂಗ್ ಪೌಡರು, 1 ಚಿಟಿಕೆಯಷ್ಟು ಅಡುಗೆ ಸೋಡಾ, ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಜರಡಿ ಮಾಡ್ಕೊಬೇಕು. ಜರಡಿ ಏನಕ್ಕೆ ಮಾಡ್ಕೊಬೇಕು ಅಂದರೆ, ಕೇಕ್ ಮಾಡಬೇಕಾದ್ರೆ ಗಂಟು ಸಿಕ್ಬಿಡುತ್ತೆ. ಅದಕ್ಕೆ ನಾವು ಫಸ್ಟೇ ಈ ಥರ ಜರಡಿ ಮಾಡಿಕೊಂಡ್ರೆ ಕೇಕ್ ಮಿಕ್ಸ್ಚರು ನೀಟಾಗಿ ಬರುತ್ತೆ. ನೋಡಿ, ಈ ಥರ ಗಂಟೆಲ್ಲ ಬಂತು. ಇವಾಗ ನಾವು ಜರಡಿ ಮಾಡಿರಲಿಲ್ಲ ಅಂದರೆ ಇದೆಲ್ಲ ಅದರೊಳಗೆ ಸೇರ್ಕೊತಿತ್ತು. ನೆಕ್ಸ್ಟು ಈ ಬೆಲ್ಲದ ಮಿಶ್ರಣಕ್ಕೆ ಈ ಪೌಡರ್ನ ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸ್ವಲ್ಪ ಸೇರಿಸಿ 3/4 ಕಪ್ ಹಾಲು ತೊಗೊಂಡಿದ್ದೆ, ಅದರಲ್ಲಿ ಇವಾಗ ಅರ್ಧ ಹಾಕ್ತಾಯಿದ್ದೀನಿ. ಒಂದೇ ಸಲ ಹಾಕೊಬಾರ್ದು, ಯಾಕೆಂದರೆ ತುಂಬ ತೆಳು ಆಗಿಬಿಡುತ್ತೆ. ನೋಡ್ಕೊಂಡು ಹಾಕ್ಕೊಬೇಕು. ನಾವು ಬಜ್ಜಿ ಮಾಡ್ತೀವಲ್ವಾ, ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕು. ಇವಾಗ ನನಗೆ ಹಾಲು ಸಾಕು ಅನಿಸ್ತು, ನಾನು ಎತ್ತಿಟ್ಬಿಟ್ಟೆ. ನಿಮ್ಗೆ ಇನ್ನೂ ಏನಾದರೂ ಗಟ್ಟಿ ಅನಿಸ್ತು ಅಂದರೆ ಹಾಲು ಹಾಕ್ಕೊಬೋದು. ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಷ್ಟು ಸಖತ್ತಾಗಿ ಬರುತ್ತೆ ಕೇಕು. ನೆಕ್ಸ್ಟು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವ್ದು ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ರಾಗಿ ಕೇಕ್ ಅಂತೂ ಸಖತ್ತಾಗಿತ್ತು. ನೀವು ಒಂದು ಸಲ ಮಾಡಿಕೊಂಡ್ಲೇಬೇಕು. ಚೆನ್ನಾಗಿರುತ್ತೆ ಕೇಕು, ಹೆಲ್ದಿಯಾಗಿರುತ್ತೆ. ನಾನಿವತ್ತು ಬಾಣಲಿಲಿ ಮಾಡ್ತಾಯಿದ್ದೀನಿ. ಕೇಕ್ ಮೋಲ್ಡ್ಗೆ ಹಾಕಾಯಿತು. ಇವಾಗ ಇದನ್ನು ಒಂದು 5-6 ಸಲ ಈ ಥರ ಟ್ಯಾಪ್ ಮಾಡಬೇಕು. ಇವಾಗ ನಾನು ಇದಕ್ಕೆ ಗಾರ್ನಿಷಿಗೆ ಬಾದಾಮಿನ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೋಬೋದು. ಈಗ ಇದು 10 ನಿಮಿಷ ಆಗಿದೆ. ಕೇಕ್ ಮೋಲ್ಡ್ನ ಇಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು 45 ನಿಮಿಷ ಬಿಡೋಣ. ನಲವತ್ತೈದು ನಿಮಿಷ ಆಗಿದೆ. ಇವಾಗ ನೋಡಿ ಕೇಕ್ ಎಷ್ಟು ಚೆನ್ನಾಗಾಗಿದೆ. ಇವಾಗ ಕೇಕ್ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡಿ, ಇದನ್ನೀಗ ಅಂಟಿರಬಾರ್ದು, ಒಂಚೂರು ಅಂಟಿಲ್ಲ. ಇದು ನಾನು ಫಸ್ಟ್ ಇಟ್ಟಿದ್ದು, ಅದು ಸ್ವಲ್ಪ ಹಂಗೆ ಉಳಿದಿದೆ. ಅದು ಇವಾಗ ಇಟ್ಟಿರೋದು ನೋಡಿ, ಫುಲ್ಲು ಚೆನ್ನಾಗಾಗಿದೆ ಕೇಕ್. ಇವಾಗ ಕೇಕ್ ರೆಡಿ ಆಯಿತು. ಇದನ್ನು ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿದೆ ನಾನು. ಕಟ್ ಮಾಡಿದ್ಮೇಲೆ ಮುರಿದೋಗ್ತಾ ಇದೆ ಅದು, ಅಂದರೆ ಕೇಕು ಚೆನ್ನಾಗಾಗಿದೆ ಅಂತ. ಚೆನ್ನಾಗಿತ್ತು ಕೇಕು. ನಮ್ಮ ಮನೇಲಿ ನಾನೇ ತುಂಬ ಜಾಸ್ತಿ ತಿಂದಿದ್ದು. ನನಗೆ ಸ್ವೀಟ್ಸ್ ಅಂದರೆ ಸಖತ್ ಇಷ್ಟ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ, ರಾಗಿಯಿಂದ ಚೆನ್ನಾಗಿರುತ್ತೆ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.